ಇನ್ನು ಕರ್ನಾಟಕ ಬಂದ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕನ್ನಡ ಪರ ಸಂಘಟನೆಗಳು ಸಭೆಯನ್ನು ಸೇರಿದ್ವು. ಯಾವತ್ತು ಬಂದ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸೊ ಮರಾಠಿ ಪುಂಡಾಟಿಕೆ ವಿರುದ್ಧ ಕನ್ನಡ ಸಂಘಟನೆಗಳ ಒಂದು ಹೋರಾಟ. ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್ಗೆ ಈಗ ಕರೆ ಕೊಟ್ಟಿದ್ದಾರೆ. ಸಾಲು ಸಾಲು ಹೋರಾಟಕ್ಕೆ ಕರೆ ಕೊಟ್ಟಿರುವಂತಹ ವಾಟಾಳ್ ನಾಗರಾಜ್ 22ನೇ ತಾರೀಕು ಬಂದ್. ಬಟ್ ಇನ್ಫ್ಯಾಕ್ಟ್ ಅದಕ್ಕಿಂತ ಮುಂಚೆ ನಾವು ಮಾರ್ಚ್ 3ನೇ ತಾರೀಕು ರಾಜಭವನ ಮುತ್ತಿಗೆಗೆ ಕರೆಯನ್ನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ವಾಟಾಳ್ ನಾಗರಾಜ್, ಸಾಲು ಸಾಲು ಹೋರಾಟವನ್ನು ರೂಪಿಸಿದ್ದೀವಿ. ಮಾರ್ಚ್ 22ನೇ ತಾರೀಕಿಗೆ ಬಂದಿರುತ್ತೆ. ಅದಕ್ಕಿಂತ ಮುಂಚೆ ಕೆಲವೊಂದಷ್ಟು ಹೋರಾಟವನ್ನು ಕೂಡ ನಾವು ಹಮ್ಮಿಕೊಳ್ತೀವಿ ಅನ್ನುವಂಥದ್ದನ್ನು ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಇವತ್ತು ನಡೆದಂಥ ಒಂದು ಸಭೆಯಲ್ಲಿ ಕನ್ನಡ ಪರ ಸಂಘಟನೆಗಳು, ರಾಜ್ಯದಲ್ಲಿರುವಂತಹ ಬೇರೆ ಬೇರೆ ಕನ್ನಡ ಪರ ಸಂಘಟನೆಗಳೆಲ್ಲವೂ ಕೂಡ ಅದರ ಮುಖಂಡರುಗಳು ಇವತ್ತು ಭಾಗಿಯಾಗಿದ್ದರು. ಸಾರಾ ಗೋವಿಂದ್ ಅವರಾಗಿರಬಹುದು, ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಸಭೆ ಇದು. ಜೊತೆಗೆ ಕರವೇ ನಾರಾಯಣಗೌಡರು ಅಥವಾ ಪ್ರವೀಣ್ ಶೆಟ್ಟಿ, ಸೊ ಹೀಗೆ ಅವರೆಲ್ಲ ಕನ್ನಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಲ್ಲಿ ಮುಖಂಡರುಗಳು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಕೂಡ ಮಾತನಾಡಿದ್ದಾರೆ. ಸಭೆಯಲ್ಲಿ ಏನು ತೀರ್ಮಾನಗಳನ್ನು ಕೈಗೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅವರು ಬ್ರೀಫ್ ಮಾಡಿದ್ದಾರೆ. ನೋಡೋಣ. 22ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಇಪ್ಪತ್ತ 22ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಮಾರ್ಚ್ 22 ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಸಂಪೂರ್ಣ ಏನು 22 ಶನಿವಾರ, 4ನೇ ಶನಿವಾರ, 22 4ನೇ ಶನಿವಾರ. ಅದು ಯಾರು ಮುಚ್ತಾರೋ ಮುಚ್ಚಲ್ಲೋ ಅದು ಆಮೇಲೆ ನೋಡ್ಕೊಳ್ಳೋಣ. ನಾವು ಹೇಳಿದ್ದೀವಿ, ಈ ನಾಡಿಗಾಗಿ, ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ ಗೌರವ ಶಕ್ತಿ ಹೆಚ್ಚಿಸೋದಕ್ಕೆ, ಕನ್ನಡಿಗರ ಮರ್ಯಾದೆಗಾಗಿ, ಕರ್ನಾಟಕದ ಗೌರವಕ್ಕಾಗಿ, ಕನ್ನಡಿಗರ ಹಿರಿಮೆಗಾಗಿ 22 ಬಂದ್. 22ನೇ ತಾರೀಕು ಬೆಳಗ್ಗೆ 6ರಿಂದ. ಸೊ ವಾಟಾಳ್ ನಾಗರಾಜ್ ಅವರ ಒಂದು ಮಾತುಗಳು. ಮಾರ್ಚ್ 22ನೇ ತಾರೀಕು, ಮಾರ್ಚ್ 22ನೇ ತಾರೀಕು, ಇನ್ಫ್ಯಾಕ್ಟ್ 27 ಅಂದರು. ಅದಾದ ನಂತರ ಮತ್ತೆ ಕರೆಕ್ಟ್ ಮಾಡಿ ಹೇಳಿದರೆ ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ ನಾವು ಅನ್ನುವಂಥದ್ದನ್ನು ವಾಟಾಳ್ ನಾಗರಾಜ್ ಕ್ಲಿಯರ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆಯೂ ಕೂಡ ಸಾಲು ಸಾಲು ಹೋರಾಟವನ್ನು ರೂಪಿಸ್ತೀವಿ ಅನ್ನುವಂಥದ್ದು. ಸೊ ಅಲ್ಲಿ MES ಪುಂಡಾಟಿಕೆ ಜಾಸ್ತಿ ಆಗ್ತದೆ, ಕನ್ನಡಿಗರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯಗಳಾಗ್ತಾ ಇವೆ, ಹಲ್ಲೆಗಳಾಗ್ತಾ ಇವೆ. ಇದನ್ನು ಖಂಡಿಸಿ ನಾವು ಮಾಡ್ತಾ ಇರುವಂಥ ಒಂದು ಹೋರಾಟ ಇದು ಅನ್ನುವಂಥದ್ದನ್ನು ತಿಳಿಸಿದ್ರು. ಮಾರ್ಚ್ 7ನೇ ತಾರೀಕು ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮಾರ್ಚ್ 3ನೇ ತಾರೀಕು ರಾಜಭವನಕ್ಕೆ ಮುತ್ತಿಗೆ ಆಗುವಂಥ ಒಂದು ಕಾರ್ಯಕ್ರಮ. ಅದಾದ ನಂತರ ಮಾರ್ಚ್ 7ನೇ ತಾರೀಕು ಬೆಳಗಾವಿ ಚಲೋ, ಅಲ್ಲಿ ಕೂಡ ಹೋಗಿ ಹೋರಾಟವನ್ನು ಮಾಡುವಂಥದ್ದು ಬೆಳಗಾವಿಯಲ್ಲಿ. ಜೊತೆಗೆ ಇಲ್ಲಿ ಮಾರ್ಚ್ 22ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಸೊ ಮೊನ್ನೆ ಬೆಳಗಾವಿಯಲ್ಲಿ ಆದಂಥ ಒಂದಷ್ಟು ಘಟನೆಗಳು. ಸೊ ಬಸ್ ಕಂಡಕ್ಟರ್ ಮೇಲೆ ಆದಂಥ ಒಂದು ಹಲ್ಲೆ, ಅದನ್ನು ಖಂಡಿಸಿ ನಂತರ ಅದಾದ ನಂತರವೂ ಕೂಡ ಕರ್ನಾಟಕದ ಬಸ್ಗಳಿಗೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಕಪ್ಪು ಮಸಿ ಬಳಿಯುವಂಥದ್ದು, ಅಲ್ಲಿನ ನಿರ್ವಾಹಕರಿಗೆಲ್ಲರಿಗೂ ಕೂಡ ಹೊಡೆಯುವಂಥದ್ದು, ಇದೆಲ್ಲ ಕೂಡ ಆಯಿತು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ರಕ್ಷಣೆ ಇಲ್ಲದಂಗೆ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಸಿಡಿದೆದ್ದಿರುವಂಥ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಸಭೆಯನ್ನು ಸೇರಿದ್ರು. ಸಭೆಯಲ್ಲಿ ಕೆಲವೊಂದಷ್ಟು ನಿರ್ಣಯಗಳನ್ನು ಕೈಗೊಂಡಿದ್ದಾರೆ. ಈಗ ಇವತ್ತು ಸಭೆಯಲ್ಲಿ ತೆಗೆದುಕೊಂಡಿರುವಂಥ ಒಂದು ನಿರ್ಣಯದಂತೆ ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್ ಆಗುತ್ತೆ. ಮಾರ್ಚ್ 7ನೇ ತಾರೀಕು ಬೆಳಗಾವಿ ಚಲೋ ಕಾರ್ಯಕ್ರಮ, ಹಾಗೆ ಮಾರ್ಚ್ 3ನೇ ತಾರೀಕು ರಾಜಭವನಕ್ಕೆ ಮುತ್ತಿಗೆ ಹಾಕುವಂಥ ಪ್ಲಾನನ್ನು ರೂಪಿಸಿದ್ದಾರೆ. ಶನಿವಾರ ಅದು ಯಾರು 22ನೇ ತಾರೀಕು
ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್.